ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ದಿನ ನಾನು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಹೋಟೆಲ್ ಸ್ಟೈಲಿಯಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿತ್ತು, ನೀವು ಒಮ್ಮೆ ಟ್ರೈ ಮಾಡಿ. ಮೊದಲು ಇಡ್ಲಿಗೆ ರಾತ್ರಿನೇ ಒಂದು ಪಾವ್ಗೆ ರವೆ, ಒಂದು ಅಕ್ಕಿ ರವೆ ಮತ್ತು ಒಂದು ಬೌಲ್ ರೈಸು, 2 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀವಿ. ಆಮೇಲಿಂದ ಸಾಂಬಾರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು 2 ಸ್ಪೂನು, 1 ಸ್ಪೂನ್ ಅಕ್ಕಿ ಮೆತ್ತೆ ಕಾಳು ಮತ್ತು ಕಡಲೆಬೇಳೆ, ಚಕ್ಕೆ, ಲವಂಗ 2, 1 ಸ್ಪೂನ್ ಜೀರಿಗೆ ತೊಗೊಂಡಿರೋದು. ಇಷ್ಟನ್ನು ಫ್ರೈ ಮಾಡ್ಕೊಬೇಕು ಆಯಿಲ್ ಹಾಕಿ. ಮೊದಲು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದ ನಂತರ ಒಂದು ಸ್ವಲ್ಪ ಹುಣಸೆಹಣ್ಣನ್ನ ತೊಳೆದು ನೆನೆ ಇಟ್ಕೊಂಡಿದ್ದೀವಿ. ಮತ್ತು ಸಾಂಬಾರಿಗೆ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿಯನ್ನು ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿರೋದು. 1 ಬೌಲ್ ಹಸಿ ಕಾಯಿ ತುರಿನೂ ತುರಿದಿಟ್ಕೊಂಡಿದ್ದೀವಿ. ಮೊದಲು ಕುಕ್ಕರ್ಗೆ ಒಂದು 5 ಸ್ಪೂನಷ್ಟು ಬೇಳೆ, ಒಂದು 4-5 ಸ್ಪೂನಷ್ಟು ಬೇಳೆ ಚಿಕ್ಕ ಸ್ಪೂನಲ್ಲಿ ಬೇಯೋದಕ್ಕೆ ಇಡ್ತಿದ್ದೀನಿ. ಒಂದು 4-5 ವಿಷಲ್ ಹೊಡಿಸ್ಬೇಕು ಬೇಳೆ ಬೇಯೋದಕ್ಕೆ. ಮತ್ತು ಇದೆಲ್ಲ ಐಟಮ್ಸು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಫ್ರೈ ಮಾಡ್ಕೋಬೇಕು. ವಿತೌಟ್ ಆಯಿಲ್ ಫಸ್ಟು ಫ್ರೈ ಮಾಡ್ಕೋಬೇಕು ಇದನ್ನು ಎಲ್ಲ. ಲಾಸ್ಟಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ಮೇಲೆ 1-2 ಸ್ಪೂನ್ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಈರುಳ್ಳಿ ಅದನ್ನು ಟೊಮೆಟೊನು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಖಾರನ ಬೇಳೆ ಬೆಂದಿರುತ್ತಲ್ಲ ಅದ್ರ ಜೊತೆ ಆ ರೀತಿ ಆ್ಯಡ್ ಮಾಡ್ತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಹುಣಸೆ ಹುಳಿನ ಆ್ಯಡ್ ಮಾಡಬೇಕು ಇದ್ರ ಜೊತೆಗೆ. ಆಮೇಲಿಂದ ಒಂದು ಪಾತ್ರೆಗೆ 1-2 ಸ್ಪೂನಷ್ಟು ಆಯಿಲ್ ಹಾಕಿ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಿ ಸಾಂಬಾರನ್ನ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ಟ್ರೈ ಮಾಡಿ ನೋಡಿ, ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಬೇಳೆ ಟೊಮೆಟೊ ಸಾಂಬಾರು ಬೇಜಾರಾಗಿರುತ್ತಲ್ಲ, ಈ ರೀತಿಯಾಗಿ ಟ್ರೈ ಮಾಡಿ. ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಸಾಂಬಾರು ರೆಡಿಯಾಗಿದೆ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ, ನೈಟಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟಿಗೆ ಇದು ಬೇಕಿಟ್ಟಕ್ಕೆ ನೀರು ಹಾಕಿಟ್ಟಿದ್ದೀವಿ ಇಡ್ಲಿ ಪಾತ್ರೆಗೆ. ಈ ರೀತಿಯಾಗಿ ಸ್ವಲ್ಪ ಆಯಿಲ್ನ ಫಸ್ಟು ಹಚ್ಕೊಂಡು ಎಲ್ಲದಕ್ಕೂ ಆ ಹಿಟ್ಟನ್ನು ಹಾಕಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಅಷ್ಟು ಸಾಫ್ಟಾಗಿ ಬರುತ್ತೆ ಇಡ್ಲಿ. ತುಂಬ ಸಾಫ್ಟಾಗಿ ಬಂದಿತ್ತು ನಮ್ಮನೆ ಇಡ್ಲಿ ಕೂಡ. ಇಡ್ಲಿ ಕೂಡ ರೆಡಿ ಆಯಿತು. ತುಂಬ ಸಾಫ್ಟಾಗೆ ಬಂದಿತ್ತು ಇಡ್ಲಿ. ಅದಾಗಿದ ನಂತರ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಶೇಂಗಾ ಹುರಿದಿಟ್ಕೊಂಡು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಹಸಿ ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ನೋಡಿ, ಇವತ್ತಿನ ದಿನ ಇಡ್ಲಿ ಮತ್ತು ಸಾಂಬಾರು ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ. ಚೆನ್ನಾಗಿತ್ತು. ಒಮ್ಮೆ ಎಲ್ಲರೂ ಟ್ರೈ ಮಾಡಿ ಸಾಂಬಾರು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.